ಜನಾಕ್ರೋಶ ಯಾತ್ರೆ ಯಶಸ್ವಿಗೆ ಎಲ್ಲರ ಸಹಕಾರ ಅಗತ್ಯ. ನಡಹಳ್ಳಿ ತಾಳಿಕೋಟೆ. ರಾಜ್ಯ ಸರ್ಕಾರದ ಜನವಿರೋಧಿ ಆಡಳಿತವನ್ನ ಖಂಡಿಸಿ ಏಪ್ರಿಲ್ 17ರಂದು ವಿಜಯಪುರದಲ್ಲಿ ನಡೆಯಲಿರುವ ಜನಾಕ್ರೋಶ ಯಾತ್ರೆಗೆ ಮುದ್ದೇಬಿಹಾಳ ಮತಕ್ಷೇತ್ರದಿಂದ 10,000 ಕಾರ್ಯಕರ್ತರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಲಿದ್ದಾರೆ. ಇದರಲ್ಲಿ ಕಾಂಗ್ರೆಸ್ ಸರ್ಕಾರದ ಸುಳ್ಳು ಭರವಸೆ ಹಾಗೂ ಬೆಲೆ ಏರಿಕೆಯಿಂದಾಗಿ ಜನಸಾಮಾನ್ಯರ ಜೀವನದ ಮೇಲೆ ಉಂಟಾಗಿರುವ ದುಷ್ಪರಿಣಾಮಗಳ ಕುರಿತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಸಲಾಗುವುದು ಎಂದು ಬಿಜೆಪಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಮಾಜಿ ಶಾಸಕ ಎಎಸ್ ಪಾಟೀಲ್ ನಡಹಳ್ಳಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಮುಖಂಡರಾದ ಕಾಶಿನಾಥ ಮುರಾಳ, ಎಂಎಸ್ ಸರಶೆಟ್ಟಿ, ವಾಸುದೇವ್ ಹೆಬಸೂರ, ಶಿವಶಂಕರ ಹಿರೇಮಠ, ಎಂಆರ್ ಪಾಟೀಲ್ ವಕೀಲರು, ಎಸ್ಸಿ ಮೋರ್ಚಾ ಅಧ್ಯಕ್ಷ ಮಲ್ಲಣ್ಣ ರಾಜುಗೌಡ ಗುಂಡಕನಾಳ, ಪ್ರಕಾಶ್ ಹಜೇರಿ, ಮಾನಸಿಂಗ್ ಕೊಟಕನೂರ, ಜೈಸಿಂಗ್ ಮೂಲಿಮನಿ, ರಾಘು ವಿಜಯಪುರ, ಈಶ್ವರ್ ಹುಗಾರ, ವಿಠಲ್ ಮೋಹಿತೆ ಪಕ್ಷದ ಕಾರ್ಯಕರ್ತರು ಇದ್ದರು. ಎರಡು ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರಬೇಕಾದ್ರೆ ಏನೇನು ಜನತೆಗೆ ಆಶ್ವಾಸನೆ ಕೊಡ್ತೀವಿ, 5 ಗ್ಯಾರಂಟಿ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಎಲ್ಲ ನಿಗಮಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಅದೇ ಸರ್ಕಾರಿ ನೌಕರರು ನೌಕರಿ ಪರ್ಮನೆಂಟ್ ಮಾಡ್ತೀವಿ, ಸರ್ಕಾರಿ ನೌಕರಿ ಮಾಡ್ತೀವಿ ಅಂತೇಳಿ ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ವಿವಿಧ ನಿಗಮಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು, KSRTC ಒಂದು ನಿಗಮ ಅಲ್ಲೇ ಸುಮಾರು 1,20,000 ಜನ ಅವರೆಲ್ಲರೂ ಕೂಡ ಸರ್ಕಾರಿ ನೌಕರರನ್ನಾಗಿ ಮಾಡ್ತೀವಿ. ಅದು ಸರ್ಕಾರ ಬಂದು 2 ವರ್ಷ ಆಗ್ತಾ ಬಂದಿಲ್ಲ, 2 ವರ್ಷ ಬಂದಿದೆ. ಅದು ಇವತ್ತಿನ ಯಾವುದೇ ಜಾತಿ ಎಲ್ಲರಿಗೂ ಕೊಡ್ತಕ್ಕಂಥ ಕೆಲಸ ಸುಮಾರು 5 ಲಕ್ಷ ಜನ ರೈತರ ಮಕ್ಕಳು ಅಂತ ಇದ್ದಾರೆ. 5 ಲಕ್ಷ ರೈತರ ಮಕ್ಕಳಿಗೆ ಸಹಾಯ ಬರೀ 1.5 ವರ್ಷ 2 ವರ್ಷ ಅದನ್ನ ನಿಲ್ಲಿಸ್ಬಿಟ್ಟು ಡಿಸೈಲ್ ಬೆಲೆ ಹೆಚ್ಚು ಕಡಿಮೆ ಆಗ್ತದೆ, ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಡಿಸೈಲ್ ಸಬ್ಸಿಡಿ ಅಂತೇಳಿ 1,550 ರೂಪಾಯಿ ಅಕೌಂಟಿಗೆ ನೇರವಾಗಿ ರೈತರ. ಆಮೇಲೆ ಕರೆಂಟು ನಮ್ದಲ್ಲಿ ಕರೆಂಟ್ ಇದ್ದು ನಾನು 20,000 ರೂಪಾಯಿ ಕೊಟ್ಟು ನಮ್ಮ ಸರ್ಕಾರ 20,000 ರೂಪಾಯಿಗೆ ನನಗೆ ಬೋರ್ ಹಾಕಿ ಮೋಟರ್ ಕುಂದಿರಿಸಿ DC ಕುಂದಿರಿಸಿ ಎಲ್ಲ ಕೂಡ ವ್ಯವಸ್ಥೆ ಮಾಡಿಬಿಡ್ತೀವಿ. ಅದು ಇವತ್ತು ಸರ್ಕಾರವನ್ನು ಕ್ಯಾನ್ಸಲ್ ಮಾಡ್ತಾರೆ. ಈಗ ಒಬ್ಬ ರೈತ, ಸಣ್ಣ ರೈತ ಬೋರ್ ಹಾಕ್ಸ್ಕೋಬೇಕು ಅಂತ ನವ ನೀರಾವರಿ ಮಾಡ್ಕೋಬೇಕಂದ್ರೆ 2ರಿಂದ 3 ಲಕ್ಷ ರೂಪಾಯಿ. ಇದು ರೈತರಿಗೆ ಸಂಬಂಧಪಟ್ಟಂತ ಬಸ್ ಚಾರ್ಜ್ ನಮ್ದು ಒಂದ್ ಕಡೆ ಹೆಣ್ಮಕ್ಳಿಗೆ ಜಾಸ್ತಿ ಮಾಡಿದ್ರೆ ಗಣಮಕ್ಳಿಗೆ ಫ್ರೀ ಮಾಡಿ ಗಣಮಕ್ಳಿಗೆ ಜಾಸ್ತಿ ಮಾಡಿ. ಸೊ ಮನೆಯಲ್ಲೇ ನೀನು ಫ್ರೀ ಹೋಗು, ನಾನು ಡಬಲ್ ಕೊಟ್ಟು ಹೋಗು. ಗಂಡ ಹೆಂಡತಿ ಏನು ಟ್ರಾವೆಲ್ ಮಾಡಿದ್ರೆ ಪರಿಸ್ಥಿತಿ ಹೆಂಗೈತೆ ಅಂತಂದ್ರೆ ಗಂಡ ಡಬಲ್ ಕೊಡ್ಬೇಕು, ಹೆಂಡತಿ ಫ್ರೀ ಹೋಗ್ಬೇಕು. ಈ ವ್ಯವಸ್ಥೆ ಬಹುಶಃ ಎಲ್ಲೂ ಇಲ್ಲ. ಆಮೇಲೆ ಈಗೇನಾಗಿದೆ ಅನ್ಬೇಕಾದ್ರೆ ಅವ್ರಿಗೆ ಡಿಪೋದಲ್ಲಿ ನೋಡ್ರಿ, ಹಿಂದೇನು 2020 ನಮ್ಮ ಸರ್ಕಾರದಿಂದ ಬಸ್ಗಳು ಓಡಾಡ್ತಿದ್ರು, 50% ಬಸ್ ಕಮ್ಮಿ ಆಗುತ್ತೆ.